Hi guys, welcome to Cardboard Nada. So ನಾವಿವತ್ತು ಇಲ್ಲಿ ರಿವ್ಯೂ ಮಾಡ್ತಾ ಇದೀವಿ ಟಾಟಾ ಹ್ಯಾರಿಯರ್ ಪ್ಯೂರ್ ಪ್ಲಸ್ ಎಸ್ ವರ್ಷನ್ ಅಂದ್ರೆ ನಿಮಗೆ ವಿತ್ ಸನ್ ರೂಫ್ ಅಲ್ಲಿ ಸಿಗುತ್ತಲ್ಲ. ಎಷ್ಟು ಜನ ನೋಡ್ತಾ ಇರ್ತೀರಾ ನನಗೆ ಬೇಸ್ ವೇರಿಯಂಟ್ ಇಲ್ಲ ಸೆಕೆಂಡ್ ಬೇಸ್ ವೇರಿಯಂಟ್ ತಗೋಬೇಕು ವಿತ್ ಸನ್ ರೂಫ್ ಇದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಅವರಿಗೆ ಇದು ಪರ್ಫೆಕ್ಟ್ ವೆಹಿಕಲ್. ಹಾಗೆ ನೀವು ಫ್ರಂಟ್ ಡಿಸೈನ್ ನೋಡ್ಬೋದು. ಸಾರಿ ಫ್ರಂಟ್ ಡಿಸೈನ್ ಹೋಗಕ್ಕೆ ಮುಂಚೆ ನಿಮಗೆ ರಿಮೋಟ್ ಕೀ ತೋರಿಸ್ಬಿಡ್ತೀವಿ. ಸೊ ನಿಮ್ಗೆ ಈ ತರ ರಿಮೋಟ್ ಬರುತ್ತೆ. ಸೊ ಲಾಕ್ ಅನ್ಲಾಕ್, ಹಾಗೆ ನಿಮಗೆ ಬೂಟ್ ಅನ್ಲಾಕ್ ಮಾಡೋದಕ್ಕೆ ಆಪ್ಷನ್ ಸಿಗುತ್ತೆ. ಹಾಗೆ ಫಾಲೋ ಮಿ ಮೆಡ್ ಲ್ಯಾಂಪ್ಸ್. ಸೊ ಇದನ್ನ ಆನ್ ಮಾಡೋದ್ರಿಂದ ಸೊ ಡೇ ಟೈಮ್ ರನ್ನಿಂಗ್ ಲೈಟ್ಸ್ ಅಂದ್ರೆ DRL ಆನ್ ಆಗುತ್ತೆ, ಹಾಗೆ ಹೆಡ್ ಲೈಟ್ಸ್ ಆನ್ ಆಗುತ್ತೆ. ಸರಿ, ಇಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನೋ ಕೆಲಸ ನಡೀತಾ ಇದೆ, ಹಾಗಾಗಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ. ಇವಾಗ 2024 ಅಲ್ಲಿ ಲೋಗೋ ಕೂಡ ಸ್ವಲ್ಪ ಅಪ್ಗ್ರೇಡ್ ಮಾಡಿದ್ದಾರೆ, ಅಂದ್ರೆ ಸ್ವಲ್ಪ ಚೇಂಜಸ್ ಇದೆ. ಇವಾಗ ಇದು ಮೋಲ್ಡೆಡ್ ಎಂಬ್ಲಮ್ ತರ ಬರುತ್ತೆ. ಹಾಗೆ ಕೆಳಗಡೆ ನಿಮಗೆ ನೋಡ್ಬೋದು, ಬಟ್ ರಡಾರ್ ಇಲ್ಲ ಇದರಲ್ಲಿ. ಅಡಾಸ್ ಬರೋದು ನಿಮಗೆ ಅಡ್ವೆಂಚರ್ ಪ್ಲಸ್ ಇಂದ. ಹಾಗಾಗಿ ಫ್ರಂಟ್ ನಿಮಗೆ ಕಂಪ್ಲೀಟ್ ಬ್ಲಾಕ್ ಫಿನಿಶ್ ಗ್ರಿಲ್ ಇದೆ, ಡಾರ್ಕ್ ಎಡಿಷನ್ ಆಗಿರೋದ್ರಿಂದ. ಹೀಗೆ ಡಾರ್ಕ್ ತಗೊಂಡ್ರು ನಿಮಗೆ ಹೀಗೆ ಬರುತ್ತೆ. ನಾರ್ಮಲ್ ರೆಗ್ಯುಲರ್ ಕಲರ್ಸ್ ತಗೊಂಡ್ರು ನೀವು ಪ್ಯೂರ್ ವೇರಿಯಂಟ್ ಅಲ್ಲೆಲ್ಲ ನಿಮ್ಗೆ ಹೀಗೆ ಬರುತ್ತೆ. ನಿಮ್ಗೆ ಅಡ್ವೆಂಚರ್ ಹಾಗೆ ಫಿಯರ್ಲೆಸ್ ಹೋದ್ರೆ ಮಾತ್ರ ನಿಮಗೆ ಕ್ರೋಮ್ ಎಲಿಮೆಂಟ್ಸ್ ನ ಕೊಡ್ತಾರೆ. ಸೊ ಹಾಗೆ ಇದ್ರಲ್ಲಿ ನಿಮಗೆ ಫೋಗ್ ಲ್ಯಾಂಪ್ಸ್ ಆಪ್ಷನ್ ಸಿಗಲ್ಲ. ಸೊ ನೋಡ್ಬೋದು, ಇದು ನಿಮಗೆ DRL ಆಗಿ ವರ್ಕ್ ಆಗುತ್ತೆ, ಹಾಗೆ ಇಂಡಿಕೇಟರ್ ಆಗಿ. ಹಾಗೆ ಸೈಡ್ ಪ್ರೊಫೈಲ್ ಬಂದ್ರೆ ನೋಡ್ಬೋದು ಅಲಾಯ್ ವೀಲ್ಸ್ ಬರುತ್ತೆ. ಸೊ ಇದು ನಿಮಗೆ 235 ಸೆಕ್ಷನ್ ಟೈರ್, ಹಾಗೆ R17 ಇಂಚ್ ಅಲಾಯ್ ವೀಲ್ಸ್ ಬರುತ್ತೆ, ಡೈಮಂಡ್ ಕಟ್ ಡಿಸೈನ್. ಸೊ ಇದರಲ್ಲಿ ಏನಂದ್ರೆ ನಿಮಗೆ 3 ಟೈಪ್ಸ್ ಆಫ್ ಅಲಾಯ್ ವೀಲ್ ಡಿಸೈನ್ ಇದೆ, ಬೇಸು, ಮಿಡ್ ವೇರಿಯಂಟ್, ಟಾಪ್ ಎಂಡ್ ವರ್ಗು. ಇದು ನಿಮಗೆ ಡಾರ್ಕ್ ಎಡಿಷನ್ ಮಾತ್ರ ಈ ತರ ಬರುತ್ತೆ. ಹಾಗೆ ಇಲ್ಲಿ ನಿಮಗೆ ಹ್ಯಾರಿಯರ್ ಬ್ಯಾಡ್ಜಿಂಗ್ ಸಿಗುತ್ತೆ. ಹಾಗೆ ಇಲ್ಲಿ ನಿಮಗೆ ಡಾರ್ಕ್ ಪ್ಯಾಚ್ ಕೊಟ್ಟಿದ್ದಾರೆ. ಹಾಗೆ ನೀವು ಮಿರರ್ ನೋಡ್ಬೋದು, ಪೇನೋ ಬ್ಲಾಕ್ ಫಿನಿಶ್ ವಿತ್ ಟರ್ನ್ ಇಂಡಿಕೇಟರ್ಸ್ ಕೂಡ ಬರುತ್ತೆ. ಹಾಗೆ ಡೋರ್ ಅಂಡರ್ಸ್ ನಿಮಗೆ ಕಂಪ್ಲೀಟ್ಲಿ ಬ್ಲಾಕ್ ಇದೆ. ಹಾಗೆ ಮೇಲೆ ನಿಮಗೆ ರೂಫ್ ರೈಲ್ನ ಕೊಟ್ಟಿದ್ದಾರೆ. ಸೊ ಹಾಗೆ ನಿಮಗೆ ಅಲ್ಲಿ ಶಾರ್ಕ್ ಫಿನ್ ಆಂಟೆನಾ ಕೂಡ ಇದೆ. ಹಾಗೆ ವಿತ್ ಸನ್ ರೂಫ್ ಬರುತ್ತೆ, ಅದನ್ನ ನಿಮಗೆ ಹೊರಗಡೆ ಹೋದಾಗ ತೋರಿಸ್ತೀನಿ. ಸೊ ಇದರಲ್ಲಿ ನಿಮಗೆ ಫ್ರಂಟ್ ಡಿಸ್ಕ್ ಬ್ರೇಕ್ ಇದೆ, ಹಾಗೆ ರೇರ್ ಅಲ್ಲಿ ನಿಮಗೆ ಡ್ರಮ್ ಬ್ರೇಕ್ಸ್ ಬರುತ್ತೆ. ಗ್ರೌಂಡ್ ಕ್ಲಿಯರೆನ್ಸ್ ನಿಮಗೆ 205 mm ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ. ಸೇಫ್ಟಿ ಮಾತಾಡಂಗಿಲ್ಲ, ಆಲ್ಮೋಸ್ಟ್ 17 ESP ಫಂಕ್ಷನ್ಸ್ ನಿಮಗೆ ಇನ್ಬಿಲ್ಟ್ ಬರುತ್ತೆ. ಹಾಗೆ ನಿಮಗೆ ABS, CVD, ಕಾರ್ನರ್ ಸ್ಟೆಬಿಲಿಟಿ ಕಂಟ್ರೋಲ್, ಟ್ರಾಕ್ಷನ್ ಕಂಟ್ರೋಲ್, ಸೊ ಇದೆಲ್ಲ ನಿಮಗೆ ಸ್ಟ್ಯಾಂಡರ್ಡ್ ಆಗಿ ಬರುತ್ತೆ. ಸೇಫ್ಟಿ ನಿಮಗೆ 6 ಏರ್ ಬ್ಯಾಗ್ಸ್ ಇದೆ, ಹಾಗೆ 5 ಸ್ಟಾರ್ ಸೇಫ್ಟಿ ಪ್ಲಾಟ್ಫಾರ್ಮ್ ಕೂಡ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಸೇಫ್ಟಿ ಬಗ್ಗೆ ಹ್ಯಾರಿಯರ್ ಸಫಾರಿ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಹಾಗೆ ರೇರ್ ಪ್ರೊಫೈಲ್ ಒಂದ್ಸರಿ ನೋಡ್ಕೊಂಡ್ಬಿಡಿ. ಸೊ ಇದು ರೇರ್ ಪ್ರೊಫೈಲ್ ಆನ್ ಮಾಡಿದ್ರೆ ನಿಮ್ಗೆ ಇಲ್ಲೂ ಕೂಡ ಕನೆಕ್ಟೆಡ್ ಟೈಲ್ ಲ್ಯಾಂಪ್ ಬರುತ್ತೆ. ಹಾಗೆ ನಿಮ್ಗೆ ಇಲ್ಲಿ ಹ್ಯಾರಿಯರ್ ಬ್ಯಾಡ್ಜಿಂಗ್ನ ಕೊಟ್ಟಿದ್ದಾರೆ. ಹಾಗೆ ಮೇಲೆ ನಿಮಗೆ ವೈಪರ್ ಬರುತ್ತೆ. ಇಲ್ಲಿ ನಿಮಗೆ ಡಿಫಾಗರ್ ಇಲ್ಲ, ಆಮೇಲೆ ಐ ಮೌಂಟೆಡ್ ಸ್ಟಾಪ್ ಲ್ಯಾಂಪ್ ಇದೆ. ಹಾಗೆ ಮೇಲೆ ಶಾರ್ಕ್ ಫಿನ್ ಆಂಟೆನಾ ಬರುತ್ತೆ. ಸೊ ಮ್ಯಾನ್ಯಲ್ ಆಗಿ ಓಪನ್ ಮಾಡಬೇಕು. ಸೊ ನಿಮಗೆ 445 ಲೀಟರ್ಸ್ ಬೂಟ್ ಸ್ಪೇಸ್ ಬರುತ್ತೆ. ಇದರಲ್ಲಿ ನಿಮಗೆ ಪಾರ್ಸಲ್ ಟ್ರೈ ಇಲ್ಲ, ಸೊ ಹಾಗಾಗಿ ನಿಮ್ಗೆ ಇನ್ನೂ ಜಾಸ್ತಿನೇ ಸಿಗುತ್ತೆ. ಆಲ್ಮೋಸ್ಟ್ ಒಂದು 530 ಲೀಟರ್ಸ್ ಇದೆ ಎಕ್ಸಾಕ್ಟ್, ಯಾಕಂದ್ರೆ ವ್ಯಾಲ್ಯೂ ಗೊತ್ತಿಲ್ಲ. ಪಾರ್ಸಲ್ ಟ್ರೈ ಆದರೆ ನಿಮಗೆ 445 ಇದೆ. ಹಾಗೆ ಇದರ ಸ್ಪೇರ್ ವೀಲ್ ನಿಮಗೆ ಇಲ್ಲಿ ಕೆಳಗಡೆ ಬರುತ್ತೆ. ಸೊ ಇಲ್ಲಿ ಕೊಟ್ಟಿದ್ದಾರೆ ಕೆಳಗಡೆ. ಹಾಗೆ ಸ್ಪೇರ್ ವೀಲ್ನ ರಿಮೂವ್ ಮಾಡೋದಕ್ಕೆ ಆಪ್ಷನ್ ಇಲ್ಲಿ ಕೊಟ್ಟಿದ್ದಾರೆ. ಹಾಗೆ ಇದ್ರ ಒಳಗಡೆ ನಿಮಗೆ ಮುಂಚೆ ಹಿಡನ್ ಸ್ಟೋರೇಜ್ ಬರ್ತಾ ಇತ್ತು, ಬಟ್ ಇಲ್ಲಿ ನಿಮಗೆ DF ಟ್ಯಾಂಕ್ನ ಕೊಟ್ಟಿದ್ದಾರೆ, ಡೀಸೆಲ್ ಎಕ್ಸಾಸ್ಟ್ ಫ್ಲೂಯಿಡ್ನ ಫಿಲ್ ಮಾಡೋದಕ್ಕೆ. ಸೊ ಹಾಗೆ ನಿಮಗೆ ಅಡ್ಜಸ್ಟಬಲ್ ಹೆಡ್ರೆಸ್ಟ್ ಇದೆ ಫ್ರಂಟ್, ಹಾಗೆ ರೇರು. ಹಾಗೆ ನಿಮಗೆ 60% ಹಾಗೆ 40% ಪೋರ್ಟಬಲ್ ಸೀಟ್ ಆಪ್ಷನ್ಸ್ ಕೂಡ ಇದರಲ್ಲೇ ಸಿಕ್ಕೊಟ್ಟಿದ್ದಾರೆ, ವಿಚ್ ಇಸ್ ರಿಯಲಿ ಗುಡ್ ಥಿಂಗ್ಸ್. ಮುಂಚೆಲ್ಲ ಹಂಗೆ ಬೇಕಂದ್ರೆ ಟಾಪ್ ಎಂಡೇ ತೊಗೋಬೇಕಿತ್ತು, ಬಟ್ ಇವಾಗ ಇದನ್ನ ಸೆಕೆಂಡ್ ಬೇಸಿಂದಾನೆ ಆ್ಯಡ್ ಮಾಡಿದ್ದಾರೆ. ಸೊ ನಾನು ಇವಾಗ ರೇರ್ ಪ್ಯಾಸೆಂಜರ್ ಸೀಟಲ್ಲಿ ಇದ್ದೀನಿ. ಸೊ ನೋಡ್ಬೋದು ನಿಮಗೆ ಫ್ಯಾಬ್ರಿಕ್ ಸೀಟ್ಸ್ ಬರುತ್ತೆ. ಇಲ್ಲಿ ನಿಮಗೆ ಡೋರ್ ಟ್ರಿಮ್ಸ್ ಅಲ್ಲಿ ನಿಮಗೆ ಸಾಫ್ಟ್ ಟಚ್ ಮೆಟೀರಿಯಲ್ನ ಕೊಟ್ಟಿದ್ದಾರೆ. ಸೊ ಇದು ಆರ್ಟ್ ಪ್ಲೇಸ್ನ ಲೆದರ್ ಡೋರ್ ಟ್ರಿಮ್ಸ್ನ ಕೊಟ್ಟಿದ್ದಾರೆ. ಹಾಗೆ ನಿಮ್ಗೆ ಇಲ್ಲಿ ಡಾರ್ಕ್ ಕ್ರೋಮ್ ಡೋರ್ ಹ್ಯಾಂಡಲ್ಸ್ ಬರುತ್ತೆ. ಹಾಗೆ ಇಂಡಿವಿಜುವಲ್ ಪವರ್ ವಿಂಡೋ ಸ್ವಿಚಸ್ ಇದೆ. ಹಾಗೆ ಇಲ್ಲಿ ನಿಮಗೆ ಸ್ಟೋರೇಜ್ ಸ್ಪೇಸ್, ಮೊಬೈಲ್ ಏನಾದ್ರು ಸ್ಟೋರ್ ಮಾಡ್ಬೋದು. ಹಾಗೆ ವಾಟರ್ ಬಾಟ್ಲು 1 ಲೀಟರ್ವರೆಗೂ ಇಡ್ಸುತ್ತೆ. ಇಲ್ಲಿ ನಿಮಗೆ ಸ್ಪೀಕರ್ ಬರುತ್ತೆ. ಇದರಲ್ಲಿ 6 ಸ್ಪೀಕರ್ ಸಿಸ್ಟಮ್ ಬರುತ್ತೆ, ಕರ್ಮನ್ ಕಾರ್ಡ್ ಅಂದು. ಹಾಗೆ ಇದರ ಸೀಟ್ ನೋಡಿ, ಇದರಲ್ಲಿ ನಿಮಗೆ ಫ್ಯಾಬ್ರಿಕ್ ಸೀಟ್ಸ್ ಬರುತ್ತೆ. ಲೆದರ್ ಸೀಟ್ಸು ನಿಮಗೆ ಅಡ್ವೆಂಚರ್ ಪ್ಲಸ್ ಇಂದ ನಿಮಗೆ ಲೆದರ್ ಸೀಟ್ಸ್ ಇದೆ, ಡಾರ್ಕ್ ಎಡಿಷನಲ್ ತಗೊಳ್ತೀರಾ ಅಂದರೆ. ಸೊ ಈ ಥರ ನಿಮಗೆ ಡೈಮಂಡ್ ಕ್ವಿಲ್ಟೆಡ್ ಫ್ಯಾಬ್ರಿಕ್ ಸೀಟ್ಸ್ನ ಕೊಟ್ಟಿದ್ದಾರೆ. ಇಲ್ಲಿ ನಿಮ್ಗೆ ಯಾವುದೇ ಥರ ಆಮ್ರೆಸ್ಟ್ನ ಕೊಟ್ಟಿಲ್ಲ, ಬಟ್ 60-40% ನಾವು ಬೇಕಂದ್ರೆ ಫೋಲ್ಡ್ ಮಾಡ್ಬೋದು ಸೀಟ್ಸ್ನ ಎಲ್ಲರೂ. ನೋಡಿ ಈ ಥರ 60% ನೀವು ಇದನ್ನ ಫೋಲ್ಡ್ ಮಾಡ್ಬೋದು. ಆ ಸೀಟ್ ಬೇಕಂದ್ರೆ ಬರೀ ಆ ಸೀಟ್ನ ಫೋಲ್ಡ್ ಮಾಡ್ಬೋದು. ಇದೊಂದು ಕೂಲ್ ಫೀಚರ್ಸ್, ಯಾಕಂದ್ರೆ ನಮಗೆ ಬೇಸಿಕಲ್ಲೇ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿಗೆ ಕೆಳಗಡೆ ಬಂದರೆ ನಿಮಗೆ USB ಸಾಕೆಟ್ ಕೊಟ್ಟಿದ್ದಾರೆ. A ಟೈಪ್ ಹಾಗೆ C ಟೈಪ್ ಚಾರ್ಜಿಂಗ್ ಎಲ್ಲ ಯೂಸ್ ಆಗುತ್ತೆ ರೇರ್ ಪ್ಯಾಸೆಂಜರ್ಸ್ಗೆ. ಹಾಗೆ ಇಲ್ಲಿ ಮೊಬೈಲ್ ಸ್ಟೋರೇಜ್ ಬರುತ್ತೆ. ಹಾಗೆ ಇಲ್ಲಿ ನೋಡಿದ್ರೆ ನಿಮಗೆ ರೂಮ್ ಲ್ಯಾಂಪ್ಸ್ ಇಂಡಿವಿಜುವಲ್ ಇದೆ. ಬ್ಯಾಕ್ ಸೈಡ್ ಅವರು ಕೂಡ ಅವರು ಆನ್ ಮಾಡ್ಬೋದು. ಹಾಗೆ ಮೇಲೆ ಸಣ್ಣ ಇದೆ, ಅದನ್ನ ಒಳಗಡೆ ಓಪನ್ ಮಾಡಿ ತೋರಿಸ್ತೀನಿ. ಬನ್ನಿ ಡ್ರೈವರ್ ಸೀಟಲ್ಲಿ ಹೋಗೋಣ. ಸೊ ಇದು ನಿಮಗೆ ಡ್ರೈವರ್ಸ್ ಸೈಡ್ ಡೋರ್ ಟ್ರಿಮ್ಸು. ಕೆಳಗಡೆ ನಿಮಗೆ ಪೆಡಲ್ ಲ್ಯಾಂಪ್ಸ್ ಕೊಟ್ಟಿದ್ದಾರೆ. ಸೊ ಇಲ್ಲ ನಿಮಗೆ ಬಾಟಲ್ ಹೋಲ್ಡರ್ಸ್, ಅಂಬ್ರೆಲಾ ಹೋಲ್ಡರ್ಸ್ ಇದೆ. ಹಾಗೆ ಅದ್ರ ಜೊತೆ ನಿಮಗೆ ಡಾರ್ಕ್ ಕ್ರೋಮ್ ಡೋರ್ ಹ್ಯಾಂಡಲ್ಸ್ ಬರುತ್ತೆ. ಸೊ ಇದರಲ್ಲಿ ನಿಮಗೆ ಸೀಟ್ ಹೈಟ್ ಅಡ್ಜಸ್ಟ್ಮೆಂಟ್ ಮ್ಯಾನ್ಯಲ್ ಸಿಗುತ್ತೆ. ಏನಂದರೆ ನೀವು ಮ್ಯಾನ್ಯಲ್ ಆಗಿ ಡೌನ್ ಮಾಡ್ಬೋದು, ಹಾಗೆ ಅಪ್ ಮಾಡ್ಬೋದು. ಸೊ ಇದನ್ನ ಹೈಡ್ರಾಲಿಕ್ ಸೀಟ್ ಹೈಟ್ ಅಡ್ಜಸ್ಟ್ಮೆಂಟ್ ಅಂತ ಕರೀತಾರೆ. ಸೊ ಇಲ್ಲಿ ಫ್ಯಾಬ್ರಿಕ್ ಸೀಟ್ಸು, ಸೊ ಡೈಮಂಡ್ ಕ್ವಿಲ್ಟೆಡ್, ಕಂಫರ್ಟಬಲ್ ಆಗಿದೆ. ಹಾಗೆ ನಿಮಗೆ ತುಂಬ ಸ್ಮೂತ್ ಆಗಿದೆ. ಲೆದರ್ಸ್ ಆದರೆ ಸ್ವಲ್ಪ ಸ್ಟಿಫ್ನೆಸ್ ಇರುತ್ತೆ,
ಫ್ಯಾಬ್ರಿಕ್ ಇರೋದ್ರಿಂದ ತುಂಬಾನೇ ಕಂಫರ್ಟಬಲ್ ಆಗುತ್ತೆ. ಬನ್ನಿ ಹೊರಗಡೆ ಕುತ್ಕೊಂಡು ನೋಡೋಣ. ಹಾಗೆ ಇದರಲ್ಲಿ ಪುಷ್ ಬಟನ್ ಸ್ಟಾರ್ಟ್ ಕೂಡ ಬರುತ್ತೆ. ಹಾಗೆ ನಿಮಗೆ ಎಲೆಕ್ಟ್ರಿಕ್ ಮಿರರ್ ಅಡ್ಜಸ್ಟ್ಮೆಂಟ್, ಹಾಗೆ ನಿಮಗೆ ಆಟೋ ಫೋಲ್ಡ್ ಕೂಡ ಸಿಗುತ್ತೆ. ಸೊ ಇದನ್ನ ಕೆಳಗಡೆ ಈ ಥರ ಪ್ರೆಸ್ ಮಾಡಿದ್ರೆ ಕ್ಲೋಸ್ ಆಗುತ್ತೆ. ಅದಕ್ಕೆ ಏನಂದ್ರೆ ನಿಮ್ಮ ಎಲೆಕ್ಟ್ರಿಕಲ್ ಆನ್ ಇರಬೇಕು. ಸೊ ಈ ಥರ ಮಾಡಿದ್ರೆ ಈ ಥರ ಫೋಲ್ಡ್ ಆಗುತ್ತೆ. ಫುಲ್ ಬಿಸಿಲಿದೆ. ಆಲ್ಮೋಸ್ಟ್ ಇವಾಗ ಒಂದು 3 o'clock ಆಗಿದೆ. ನೋಡಿ ಇಷ್ಟೊಂದೆಲ್ಲ ಕಷ್ಟ ಆಗುತ್ತೆ ನಾವು ವಿಡಿಯೋ ಮಾಡ್ಬೇಕಾದ್ರೆ. ಹಾಗಾಗಿ ನಮ್ಮ ವೀಕ್ಷಕರಲ್ಲಿ ಏನಂತೀರಂದ್ರೆ ಒಂದು ಲೈಕ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರಿತೀರಾ. ಸೊ ಒಳಗಡೆ ನೀವು ಕ್ಲಸ್ಟರ್ ನೋಡ್ಬೋದು. ಸೊ ಇಲ್ಲಿ ನಿಮಗೆ ಕಂಪ್ಲೀಟ್ ಡಿಜಿಟಲ್ ಕ್ಲಸ್ಟರ್ ಬರುತ್ತೆ. ಅಂದ್ರೆ ಕಂಪ್ಲೀಟ್ ನಿಮಗೆ ಕ್ಲೀನ್ ಅಂಡ್ ಕ್ರಿಸ್ಟಲ್ ವಿಸಿಬಿಲಿಟಿ ಸಿಗುತ್ತೆ. ಏನಕ್ಕಂದ್ರೆ ಎಲ್ಲಾನು ನಿಮಗೆ ಡಿಜಿಟಲ್ ಇರೋದ್ರಿಂದ. ಸೊ ರೈಟ್ ಸೈಡ್ ಅಲ್ಲಿ ನಿಮಗೆ ಇಲ್ಲಿ ಸ್ಪೀಡೋಮೀಟರ್ ಇದೆ. ಈ ಕಡೆ ನಿಮಗೆ ಪಾರ್ಕಿಂಗ್ ಮೋಡ್ ಇರುತ್ತೆ. ಮೇಲೆ ಟೈಮಿಂಗ್ಸ್, ಹಾಗೆ ಇಲ್ಲಿ ನಿಮಗೆ ಟ್ರಿಪ್ ಇನ್ಫೋ ಬರುತ್ತೆ. ಸೊ ಇಲ್ಲಿ ಓಡೋಮೀಟರ್ಸ್, ಹಾಗೆ ಡಿಸ್ಟೆನ್ಸ್ ಟೈಮ್ ಎಲ್ಲ ತೋರಿಸುತ್ತೆ. ಹಾಗೆ ಯಾವ ಡ್ರೈವ್ ಮೋಡಲ್ಲಿ ಇದ್ರೆ ಅದನ್ನ ಕೂಡ ತೋರಿಸುತ್ತೆ. ಸೊ ಏನಕ್ಕಂದ್ರೆ ಇವಾಗ ಸಿಟಿ ಡ್ರೈವ್ ಮೋಡಲ್ಲಿ ಇದೆ. ಸೊ ಹಾಗೆ ನೀವು ಇಲ್ಲಿ ನೋಡ್ಬೋದು ಎಲಿಮಿನೇಟೆಡ್ ಲೋಗೋ. ಈ ಕಡೆ ಆಡಿಯೋ ಕಂಟ್ರೋಲ್ಸ್ ಬರುತ್ತೆ. ಇಲ್ಲಿ ನಿಮಗೆ ಸೋರ್ಸ್ ಹಾಗೆ ವಾಯ್ಸ್ ಕಮೆಂಟ್ಸ್ ಕೊಟ್ಟಿದ್ದಾರೆ. ಹಾಗೆ ಅದ್ರ ಜೊತೆ ನಿಮಗೆ ಈ ಕಡೆ ಕ್ರೂಸ್ ಕಂಟ್ರೋಲ್ ಬಟನ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಕ್ಲಸ್ಟರ್ನ ಚೇಂಜ್ ಮಾಡೋದಕ್ಕೆ ಆಪ್ಷನ್ಸ್ ಕೊಟ್ಟಿದ್ದಾರೆ. ಇಲ್ಲಿ ವ್ಯೂ ಚೇಂಜ್ ಮಾಡೋಕೆ ಆಪ್ಷನ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಇವಾಗ ನೀವು ನೋಡ್ಬೋದು ಅದು 2 ಡಯಲ್ ವ್ಯೂವಲ್ಲಿ ಇದೆ. ಸೊ ವ್ಯೂನ ಚೇಂಜ್ ಮಾಡಿದ್ರೆ ನಿಮಗೆ ಸಿಂಗಲ್ ಡಯಲ್ಗೆ ಚೇಂಜ್ ಆಗುತ್ತೆ. ಸಿಂಗಲ್ ಡಯಲಿಂದ ನೆಕ್ಸ್ಟ್ ನಿಮಗೆ ಡಿಜಿಟಲ್ ವ್ಯೂಗೆ ಚೇಂಜ್ ಆಗುತ್ತೆ. ಹಾಗೆ ವೆಹಿಕಲ್ನ ಸ್ಟಾರ್ಟ್ ಮಾಡ್ಕೊಂಡ್ಬಿಡೋದು. ಯಾಕಂದರೆ ಸಿಕ್ಕಾಪಟ್ಟೆ ಬಿಸ್ತಿದೆ ಇಲ್ಲಿ. ಸೊ AC ಆಫ್ ಮಾಡೋದಕ್ಕೆ ನಿಮಗೆ ಫ್ಯಾನ್ ಎಲ್ಲ ಆಫ್ ಮಾಡ್ಕೋಬೋದು. ಅದರಲ್ಲಿ ಡಿಜಿಟಲ್ ಇದೆ. ಇದರಲ್ಲಿ ಫ್ಯಾನ್ಗೆ ಸಪ್ರೇಟ್ ಸ್ವಿಚ್ ಇದೆ, ಟೆಂಪ್ರೇಚರ್ಗೆ ಸಪ್ರೇಟ್ ಸ್ವಿಚ್ ಇದೆ. ಟಾಪ್ ಆ್ಯಂಡ್ ಕಂಪೇರ್ ಮಾಡ್ತಾ ಇರೋದು. ಟಾಪ್ ಆ್ಯಂಡಲ್ಲಿ ಏನಂದರೆ ನಿಮಗೆ ಟಚ್ ಪ್ಯಾನಲ್ ಕೊಟ್ಟಿದ್ದಾರೆ ಫ್ಯಾನ್ನ ಕಂಟ್ರೋಲ್ ಮಾಡೋದಕ್ಕೆ. ಹಾಗೆ ಇಲ್ಲಿ ನೋಡ್ಬೋದು ನಿಮಗೆ ಡಿಜಿಟಲ್ ಪ್ಯಾನಲ್ AC ಬರುತ್ತೆ ಇಲ್ಲಿ ಈ ಥರ. ಹಾಗೆ ಈ ಕಡೆ ನಿಮಗೆ ಫ್ಯಾನ್ ಕಂಟ್ರೋಲ್ನ ಕೊಟ್ಟಿದ್ದಾರೆ. ಈ ಕಡೆ ಟೆಂಪ್ರೇಚರ್ ಇದೆ. ಸೊ ಇಲ್ಲಿ ನಿಮಗೆ ಹಜಾರ್ಡ್ ಲೈಟ್ಸ್, ಹಾಗೆ ಬೂಟ್ ಅನ್ಲಾಕಿಂಗ್, ಸೆಂಟ್ರಲ್ ಲಾಕಿಂಗ್ ಇದೆ. ಸೊ ಇಲ್ಲಿ ಆಟೋ AC ಬೇಕಂದರೆ ಆಟೋ ಬಟನ್ನ ಪ್ರೆಸ್ ಮಾಡಿ AC ಆನ್ ಮಾಡ್ಕೊಳ್ಳೋದ್ರೆ ಆ AC ಆನ್ ಬಟನ್ ಇದೆ, ಆಫ್ ಇಲ್ಲಿದೆ. ಹಾಗೆ ಏರ್ ಫ್ಲೋನ ಅಡ್ಜಸ್ಟ್ ಮಾಡೋದಕ್ಕೆ ಮೋಡ್ಸ್ ಇಲ್ಲಿದೆ. ಇದು ನಿಮಗೆ ಡಿಫಾಗರ್, ಹಾಗೆ ಏರಿನ ಸರ್ಕ್ಯುಲೇಷನ್. ಹಾಗೆ ಇಲ್ಲಿ ಮ್ಯೂಸಿಕ್ ಸಿಸ್ಟಮ್ ನೋಡ್ಬೋದು. ಸೊ ಇದರಲ್ಲಿ ನಿಮಗೆ 10.25 inches ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಸೊ ಇದು ಕೂಡ ಟಚ್ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ. ಎಲ್ಲ ನಿಮಗೆ HD ಕ್ವಾಲಿಟಿ ಅಪ್ಡೇಟ್ ಮಾಡಿದ್ದಾರೆ. ಹಾಗಾಗಿ ತುಂಬಾ ಕ್ರಿಸ್ಟಲ್ ಕ್ಲಿಯರ್ ಆಗಿದೆ. ಸೊ ಇಲ್ಲಿ ನಿಮಗೆ ಆಂಡ್ರಾಯ್ಡ್ ಆಟೋ, ಆಪಲ್ ಕಾರ್ಪ್ಲೇ, ಅಮೆಜಾನ್ ಅಲೆಕ್ಸಾ ಒಂದು ಬರೋಲ್ಲ. ಟಾಪ್ ಎಂಡ್ ನಿಮಗೆ ಅಮೆಜಾನ್ ಅಲೆಕ್ಸಾ ಕೂಡ ಕೊಡ್ತಾರೆ. ಹಾಗೆ ಕ್ಲೈಮೇಟ್ AC ಕಂಟ್ರೋಲ್ನ ಕೊಟ್ಟಿದ್ದಾರೆ. ಹಾಗೆ ಮೀಡಿಯಾ ಸೋರ್ಸ್, ಸೊ ಎಲ್ಲ ಫೀಚರ್ಸ್ ಇದೆ. ವಿತ್ ವಾಯ್ಸ್ ಕಮೆಂಟ್ಸ್ ಕೂಡ ಇದೆ. ವಾಯ್ಸ್ ಕಮೆಂಟ್ಸ್ ಬೇಕಂದ್ರೆ ಇಲ್ಲಿ ವಾಯ್ಸ್ ಅಸಿಸ್ಟೆಂಟ್ ಹೋಗ್ಬಿಟ್ಟು ಎಲ್ಪ್ ಹೋಗಿ ಕ್ಯಾನ್ಸಲ್. ಸೊ ಹಾಗೆ ನೀವು ಒಳಗಡೆ ಹೋದ್ರೆ ನಾವು ಯಾವ ಥರ ವಾಯ್ಸ್ ಕಮೆಂಟ್ ಕೊಡ್ಬೇಕಂತ ಇಲ್ಲೇ ಕೊಟ್ಟಿರ್ತಾರೆ. ಆ ಥರ ಹೇಳಿದ್ರೆ ಆ ಫಂಕ್ಷನ್ ಆಪ್ರೇಟ್ ಆಗುತ್ತೆ. ಸೊ ಇಲ್ಲಿ ನಿಮಗೆ ಬ್ರೈಟ್ನೆಸ್ ಅಡ್ಜಸ್ಟ್ ಮಾಡೋದಕ್ಕೆ ಆಪ್ಷನ್ಸ್ ಕೊಟ್ಟಿದ್ದಾರೆ. ಬ್ರೈಟ್ನೆಸ್ ಜಾಸ್ತಿ ಕಮ್ಮಿ ಮಾಡ್ಕೋಬೋದು. ಹಾಗೆ ಪಾರ್ಕ್ ಅಸಿಸ್ಟ್, ರಿವರ್ಸ್ ಕ್ಯಾಮ್ರಾ ಆನ್ ಮಾಡ್ಕೋಬೋದು. ಹಾಗೆ ನಿಮಗೆ ಸ್ಕ್ರೀನ್ ಆಫ್ ಮಾಡ್ಬೇಕಂದ್ರೆ ಈ ಸ್ಕ್ರೀನ್ನ ಆಫ್ ಮಾಡ್ಬೋದು. ಡ್ರೈವ್ ಮಾಡೋಕೆ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂದರೆ ಕಂಪ್ಲೀಟ್ ಸ್ಕ್ರೀನ್ ಆಫ್ ಮಾಡ್ಕೋಬೋದು. ಇದು ನಿಮಗೆ ಅರ್ಮನ್ ಕಾರ್ಡ್ ಅನ್ನು ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. 10.25 inches ವಿತ್ 6 ಸ್ಪೀಕರ್ಸ್ ಅಂಡ್ ಬಿಲ್ಡ್ ಬರುತ್ತೆ. ಸೊ ಹಾಗೆ ಇಲ್ಲಿ ನೋಡ್ಬೋದು ನಿಮಗೆ ಬ್ಲಾಕ್ ಸ್ಟೋನ್ ಡಿಸೈನ್ನ ಕೊಟ್ಟಿದ್ದಾರೆ. ಸೊ ಡ್ಯಾಶ್ಬೋರ್ಡ್ ಅಲ್ಲಿ ಒಂದು ಪ್ರೀಮಿಯಮ್ನೆಸ್ನ ಎನ್ಹಾನ್ಸ್ ಮಾಡ್ತಾ ಇದೆ. ಹಾಗೆ ಇಲ್ಲಿ AC ವೆಂಟ್ಸ್ ನಿಮಗೆ ರೆಕ್ಟಾಂಗ್ಯುಲರ್ AC ವೆಂಟ್ಸ್ ಇದೆ, ಅಡ್ಜಸ್ಟಬಲ್. ಹಾಗೆ ಇಲ್ಲಿ ಕೂಡ ನಿಮಗೆ ಸಾಫ್ಟ್ ಟಚ್ ಡೋರ್ ಪ್ಯಾಡ್ ಯೂಸ್ ಮಾಡಿದ್ದಾರೆ. ಹಾಗೆ ವೈರ್ಲೆಸ್ ಚಾರ್ಜರ್ ಇದರಲ್ಲಿ ಮಿಸ್ಸಿಂಗ್ ಇದೆ, ಅಂದರೆ ಟಾಪ್ ಎಂಡ್ ಫೀಚರ್ ಅದು. ಹಾಗೆ ಇಲ್ಲಿ ಅಂದರೆ ನಿಮಗೆ ಡ್ರೈವ್ ಮೋಡ್ಸ್ನ ಕೊಟ್ಟಿದ್ದಾರೆ. ಸಿಟಿ ಮೋಡ್, ವೆಟ್ ರೋಡ್, ರಫ್ ರೋಡ್. ಈಗ ನಿಮಗೆ ಸ್ಪೋರ್ಟ್ಸ್ ಡ್ರೈವ್ ಮೋಡ್ activated. So ಇಲ್ಲಿ ಎಕಾನಮಿ ಡ್ರೈವ್ ಮೋಡ್ ಇದೆ. ಎಕಾನಮಿ ಡ್ರೈವ್ ಮೋಡ್ activated. ಸೊ ಅದನ್ನ ಆಫ್ ಮಾಡಿದ್ರೆ ಸಿಟಿ ಡ್ರೈವ್ ಮೋಡ್ activated. ಸೊ ಸಿಟಿ ಡ್ರೈವ್ ಮೋಡ್ ಇದೆ. ಅದು ಬಿಟ್ರೆ ವೆಟ್ ಮೋಡ್ is activated. ರಫ್ ರೋಡ್ ಮೋಡ್ is activated. ಹಾಗೆ ಇದರಲ್ಲಿ ನಿಮಗೆ 2 ಲೀಟರ್ ಡೀಸೆಲ್ ಇಂಜಿನ್ ಬರೋದು. ಆಪ್ಷನ್ ಬೇರೆ ಯಾವುದು ಇಲ್ಲ. ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಇದೆ, ಆಟೋ ಟ್ರಾನ್ಸ್ಮಿಷನ್ ಇದೆ. ಪವರ್ ಬಂದು ಇದು 170 bhp ಹಾರ್ಸ್ ಪವರ್, 350 Nm ಟಾರ್ಕ್ ಇದೆ. ಇದು ಆಟೋಮೆಟಿಕ್ ಟಾರ್ಕ್ ಕನ್ವರ್ಟರ್ ಆಗಿದೆ. ತುಂಬಾನೇ ರಿಫೈನ್ಡ್ ಆಗಿದೆ, ಯಾಕಂದ್ರೆ ಇದನ್ನ ಗ್ಲೋಬಲ್ ಇಂಜಿನ್ ಯೂಸ್ ಮಾಡಿರೋದು. ಹಾಗೆ ಪ್ರೂವನ್ ಟ್ರಾನ್ಸ್ಮಿಷನ್. ಟ್ಯೂನಿಂಗ್ ಮಾತ್ರ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಸೆಲ್ಲು ನಮಗೆ ಡ್ರೈವ್ ಲ್ಯಾಗ್ ಅಂತ ಅನ್ಸಲ್ಲ. ಹಾಗೆ ಇಲ್ಲಿ ನಿಮಗೆ ಮ್ಯಾನ್ಯುಯಲ್ ಹ್ಯಾಂಡ್ ಬ್ರೇಕ್ ಬರುತ್ತೆ. ಯಾಕಂದ್ರೆ ಎಷ್ಟೊಂದು ಜನ ಟಾಪ್ ಎಂಡ್ ನೋಡಿರ್ತಾರೆ, ಮಿಡ್ ವೇರಿಯಂಟ್ ಅಥವಾ ಬೇಸಿಕ್ ನೋಡೋದಕ್ಕೆ ಸಿಕ್ಕಿರಲ್ಲ. ಸೊ ಅವರಿಗೆಲ್ಲ ಇದು ಯೂಸ್ ಆಗ್ಬೋದು. ವಿಡಿಯೋಲಿ 12 ವ್ಯಾಟ್ ಸಾಕೆಟ್ ಬರುತ್ತೆ. ಹಾಗೆ ಇಲ್ಲಿ ನಿಮಗೆ A ಟೈಪ್ ಹಾಗೆ C ಟೈಪ್ 2 USB ಪೋರ್ಟ್ಸ್ ಕೊಡ್ತಾರೆ. ಇದರಲ್ಲಿ ಕೋಲ್ಡ್ ಇಲ್ಲ, ಗ್ಲೋ ಬಾಕ್ಸ್ ಅಂದ್ರೆ ಆಮ್ರೆಸ್ಟ್ ಒಳಗಡೆ ಕೋಲ್ಡ್ ಸ್ಟೋರೇಜ್ ಬರುತ್ತಲ್ಲ ಟಾಪ್ ಎಂಡ್ ಅಲ್ಲಿ, ಅಡ್ವೆಂಚರ್ ಇಂದ ಬರುತ್ತೆ. ಸೊ ಅದು ಇದರಲ್ಲಿ ಸಿಗಲ್ಲ. ಸೊ ಹಾಗೆ ಇಲ್ಲಿ ನೋಡ್ಬೋದು ನಿಮಗೆ ಸನ್ ರೂಫ್ ಆಪರೇಷನ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಬಟನ್ ಇದೆ. ಇಲ್ಲ ನೀವು ವಾಯ್ಸ್ ಕಮೆಂಟ್ಸ್ ಆದ್ರೂ ಯೂಸ್ ಮಾಡ್ಬೋದು, ಬಟನ್ ಆದ್ರೂ ಯೂಸ್ ಮಾಡ್ಬೋದು. ಸೊ ಇಲ್ಲಿ ನಿಮಗೆ 3 ಆಪ್ಷನ್ಸ್ನ ಕೊಟ್ಟಿರ್ತಾರೆ. ಒಂದು ಶೇಡ್ ಓಪನ್ ಮಾಡೋಕ್ಕೆ, ಇನ್ನೊಂದು ಗ್ಲಾಸ್ನ ಟಿಲ್ಟ್ ಮಾಡೋದಕ್ಕೆ, ಹಾಗೆ ಇನ್ನೊಂದು ಗ್ಲಾಸ್ ಓಪನ್ ಮಾಡೋದಕ್ಕೆ. ಸೊ ಇದನ್ನು ಈ ಬಟನ್ನ ಪ್ರೆಸ್ ಮಾಡ್ತೀವಿ ನೋಡಿ. ಇದು ಪ್ರೆಸ್ ಮಾಡಿದ್ರೆ ನಿಮಗೆ ಟಿಲ್ಟ್ ಆಗುತ್ತೆ. ಬರೀ ಏರ್ ವೆಂಟಿಲೇಷನ್ಗೆ ಓಪನ್ ಮಾಡೋಗಿದ್ರೆ
ಸ್ಲೈಡ್ ಮಾಡಿದ್ರೆ ಅದು ಆಪ್ರೇಟ್ ಆಗುತ್ತೆ, ಹಿಂದೆ ಸ್ಲೈಡ್ ಮಾಡಿದ್ರೆ ಎಲ್ಲ ಓಪನಿಂಗ್ ಆಗುತ್ತೆ. ಹಾಗೆ ನೋಡ್ಬೋದು ನಿಮಗೆ ಅಡ್ಜಸ್ಟಬಲ್ ಸೀಟ್ ಬೆಲ್ಟ್ನ ಕೊಟ್ಟಿದ್ದಾರೆ. ವೈಟ್ನ ಅಡ್ಜಸ್ಟ್ ಮಾಡ್ಬೋದು, ಅಡ್ಜಸ್ಟ್ ಮಾಡೋದಕ್ಕೆ ಆಪ್ಷನ್ಸ್. ಹಾಗೆ ಇಲ್ಲಿ ನಿಮಗೆ ಕಾರ್ ಬ್ಯಾಂಡಲ್ ಸಿಗ್ತಾರೆ. ಹಾಗೆ ಇಲ್ಲಿ ಸನ್ ವೈಸರ್ಸ್, ಹಾಗೆ ನಿಮಗೆ ಸಿಂಗಲ್ ರೂಮ್ ಲಾಕ್ ಬರುತ್ತೆ. ಇಲ್ಲಿ ಬಂದರೆ ನಿಮಗೆ ಆಟೋಮೆಟಿಕ್ಗೆಲ್ಲ ಡೇ ಆ್ಯಂಡ್ ನೈಟ್ ಹೈವೇ ಅಂತ ಬರ್ತಿದ್ದಾರೆ. ಸೊ ಇದಿಷ್ಟು ಡಾರ್ಕ್ ಎಡಿಷನ್. ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೊತೀನಿ. ಯಾರಿಗೆಲ್ಲ ಇಷ್ಟ ಆಗಿದ್ರೆ ಈಗ ಲೈಕ್ ಮಾಡಿ, ಇಲ್ಲಾಂದ್ರೆ ಡಿಸ್ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮಾಡಿದ್ದೀರಾ ಕಾರ್ಬಾರ್ ಕನ್ನಡಕ್ಕೆ. ಸಿಗೋಣ ಮತ್ತೊಂದು ವಿಡಿಯೋ ಜೊತೆ. ಟೇಕ್ ಕೇರ್, ಬಾಯ್.